ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಕೊಡ್ತಾ ಇದೆ? ಸರ್ ತುಂಬ ಖುಷಿ ಇದೆ. ತುಂಬ ನೋಡಿ, ಇಂಥವ್ರ ಜೊತೆ ನಾನು ಆಕ್ಟ್ ಮಾಡಿರೋ ಪುಣ್ಯ, ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯ ಅನಿಸುತ್ತೆ ಇವ್ರ ಜೊತೆ ನಾನು ಆಕ್ಟ್ ಮಾಡೋಕ್ಕೆ ಈ ಭೂಮಿಗೆ ಬಂದು. ಯಾಕಂದರೆ ಇವರು ನೆರಳಲ್ಲಿ ನಾವು ಆಕ್ಟ್ ಮಾಡಿ ಒಂದು ಹೀರೋಗೆ ಬರ್ತಾ ಇದ್ದೇನೆ ಅಂದರೆ ನನಗೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ. ಈ ಥರ ಮುರುಘಾ ಸನ್ ಆಫ್ ಕಾನೂನು ಇದೇ ತಿಂಗಳು 29ನೇ ತಾರೀಕು ಎಂಟರ್ ಕರ್ನಾಟಕ ಬರ್ತಾಯಿದೆ. ನಿಮ್ಮ ಮನೆ ಮಗ ಅರ್ಥ ಆಯ್ತಾ? ನಿಮ್ಮ ಮನೆ ಮಗನ ಬೆಳೆಸಿರೋ, ಬೇರೆ ಮನೆ ಮಗನ ಬೆಳೆಸಿರೋ ನೀವೇ ನೋಡ್ಕೊಳ್ಳಿ. ಆದರೆ ಸಿನಿಮಾದಲ್ಲಿ ನೀವು ಕೊಟ್ಟಿದ್ದ ಕಾಸಿಗೆ ಮೋಸ ಆಗಲ್ಲ. ತುಂಬ ಚೆನ್ನಾಗಿದೆ. ಒಂದು ಅವಕಾಶ ಮಾಡಿಕೊಡಿ. ಯಾವತ್ತೂ ನಾನು ಉಸಿರಿರೋರ್ಗೂ ನಿಮ್ಮ ಮನೆ ಮಗನಾಗೆ ಇರ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಮುದ್ದಾನ ಅಂತೊಂದು ಹೀರೋಯಿನ್ನು, ಇನ್ನೊಬ್ಳು ಹೀರೋಯಿನ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ, 3 ಜನ ಹೀರೋಯಿನು ನೋಡಿ ನನ್ನ ಈ ಫೇಸ್ಗೆ. ಯಾಕಂದ್ರೆ ನೀವು ಕೊಟ್ಟಿರೋದು ಆಶೀರ್ವಾದದಿಂದ 3 ಜನ ಹೀರೋಯಿನ್ ಈ ಸಿನಿಮಾದಲ್ಲಿ ಹಾಕಿದ್ದೀನಿ. ಆಮೇಲೆ ಇಂಥ ಕಲಾವಿದರನ್ನ ತಂದು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದ್ದು ನಾನಲ್ಲ, ದೇವ್ರು ಮಾಡಿಸಿರೋದು. ಇವ್ರು ಬಂದು ಆಕ್ಟ್ ಮಾಡಿರೋದು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. 6 ಫೈಟ್ ಇದೆ. ತಿಲ್ಲರ್ ಮಂಜು ಮಾಸ್ಟರ್ 3 ಫೈಟ್ ಮಾಡಿದ್ದಾರೆ, ಕೌರಂಕೇಶ್ ಮಾಸ್ಟರ್ 3 ಫೈಟ್ ಮಾಡಿದ್ದಾರೆ. ಆಮೇಲೆ 4 ಸಾಂಗ್ ಇದೆ, ತುಂಬ ಅದ್ಭುತವಾಗಿ. ಪ್ಯಾತ ಸಾಂಗ್ ಇದೆ, ಇಂಟ್ರೊಡಕ್ಷನ್ ಸಾಂಗ್ ಇದೆ, ಮಾಂಟೆ ಸಾಂಗ್ ಇದೆ. ನೀವು ಯಾವ್ದು ನೋಡಿದ್ರು ತುಂಬ ಖುಷಿ ಪಡ್ತೀರಾ. ನೀವು ಕೊಟ್ಟಿದ್ದ ಕಾಸು ಮೋಸ ಇಲ್ಲ. ಬಂದು ಸಿನಿಮಾ ನೋಡಿ. ದಯವಿಟ್ಟು ನಿಮ್ಮ ಜೊತೆಲಿ ಸಿನಿಮಾ ನೋಡೋದಕ್ಕೆ ನನಗೆ 8 ದಿವಸ ಇದೆ, ಕಾಯ್ತಾ ಇದ್ದೀನಿ. 29ನೇ ತಾರೀಕು ಭೂಮಿಕಾ ಥಿಯೇಟ್ರಲ್ಲಿ ಎಂಟರ್ ನಮ್ಮ ಟೀಮ್ ಇರುತ್ತೆ. ನಮ್ಮ ಟೀಮ್ ಜೊತೆ ಬಂದು ಸಿನಿಮಾ ನೋಡೋ ಅವಕಾಶ ನಿಮಗಿದೆ. ಬಂದು ಸಿನಿಮಾ ನೋಡಿ ದಯವಿಟ್ಟು. ನಿಮ್ಮ ಜೊತೆ ನೋಡುವಂಥ ಅವಕಾಶ ನಮಗೆ ಬೇಕು. ಬೇಗ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಅಪ್ಪು ಬಾಸ್. ಸರ್, ಈ ಪ್ರೊಡ್ಯೂಸರ್ ಆಗಿ ಮತ್ತು ಇದರಲ್ಲಿ ಆ್ಯಕ್ಟರ್ ಆಗಿ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ದೀರಾ ಸರ್? ದೇವರು ಏನು ಗೊತ್ತಾ, ಪ್ರೊಡ್ಯೂಸರ್ ಆಗಿಬಿಟ್ರೆ ಕೊಂಬುಲಿ ಇಟ್ಕೊಂಡು ಓಡಾಡೋಕ್ಕಾಗಲ್ಲ, ಚೇರ್ ಹಾಕೊಂಡು ಸಿಗರೇಟ್ ಇಟ್ಕೊಂಡು ಕುತ್ಕೊಳಕ್ಕಾಗಲ್ಲ. ನನ್ನ ಮನೆ ಇದು, ನನ್ನ ಕೆಲಸ. ನಾನು ಪ್ರೊಡ್ಯೂಸರ್ ಅಂತ ಯಾವತ್ತೊಂದು ದಿವಸ ಸೆಟ್ಟಲ್ಲಿಲ್ಲ. ಸುಮ್ಮನೆ ಹೆಸ್ರು ಹಾಕ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂದೇಳಿ. ಎಲ್ಲ ತಟ್ಟೆ ತೊಳೆದಿದ್ದೀನಿ, ಪ್ಲೇಟ್ಗಳು ತೊಳೆದಿದ್ದೀನಿ, ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ ಸರ್. ಇಲ್ಲೇ ಇದ್ದಾರೆ, ಸಾಕ್ಷಿ ಕೇಳಿ. ನಾನು ಅದನ್ನೇ ಹೇಳಿದೆ, ನಮ್ಮ ಜೊತೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ದೀನಿ. ಯಾಕಂದರೆ ಹೋಗೋದು ನೆಲದಲ್ಲೇ, ಮೇಲಲ್ಲ. ಎಷ್ಟೇ ಸಾವಿರಾರು ಕೋಟಿ ಇದ್ರೂ ನೆಲಕ್ಕೆ ಹೋಗ್ಬೇಕು. ಅದಕ್ಕೆ ಗೌರವ ಕೊಡ್ಬೇಕು ನನ್ನ ಭೂಮಿ ತಾಯಿಗೆ. ಅದು ಕೊಟ್ರೇ ನಾವು ಇದಾಗೋದು. ಮೇಡಮ್ ಹೇಳ್ದಂಗೆ ನಿಮಗೆ ಸ್ಮೈಲಿ ಸ್ಟಾರ್ ಅಂತ ಇರಬೇಕಿದೆ. ನೀವು ಸಾಂಗ್ ಅಲ್ಲಿ ಎಲ್ಲಾದ್ರೂ ನೋಡಿದ್ದೀರಾ? ಅಂತಾರೆ ಎಲ್ಲೂ ಇಲ್ಲ. ಫೈಟಲ್ಲಿ ಮಾತ್ರ ಇದೆ ಅಷ್ಟೇ ಅಲ್ವಾ? ಯಾಕಂದರೆ ದೇವ್ರು ಕೊಟ್ಟಿರೋದು ನಗು ಒಂದೇ ಸರ್. ಆ ನಗುವೇ ಇಲ್ಲ ಅಂದರೆ ನಾವು ಬದುಕಿದ್ದೇನಿದ್ದು. ದಿಸಕ್ಕೆ ಒಂದು ಸ್ವಲ್ಪ ಹೊತ್ತು ನಗ್ತಾರಣ, ಎಷ್ಟೇ ಟೆನ್ಷನ್ ಬರಲಿ ನಗ್ತಾ ಇರೋಣ, ಏನಾಗಲ್ಲ. ಆಗೋದಲ್ಲ, ಅವನ ಕೈಲಿದೆ. ಬುದ್ಧಿ ಕೊಟ್ಟಿದ್ದಾನಷ್ಟೇ, ಮಾಡ್ಕೊಂಡು ಹೋಗಿ ಅಂದು. ಹಿಂಗೆ ಮಾಡಿಕೊಂಡು ನಿಮ್ಮ ಮುಂದೆ 2ನೇ ಸಿನಿಮಾ ಎತ್ಕೊಂಡು ನಿಮ್ಮ ಮಳ್ಳಕ್ಕೆ ಆಗ್ತಾಯಿದ್ದೀನಿ. ಉಳಿಸೋದು ಬೆಳೆಸೋದು ನಿಮ್ಗೆ ಬಿಟ್ಟಿದ್ದು. ನಗುವಿನ ಅಂತ ಅಪ್ಪು ಸರ್ ಅವರು ಟೈಟಲ್ ಲಾಂಚ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನನ್ನ ದೇವರು, ನನ್ನ ಅಪ್ಪು ಸಾರ್ ಪದೇ ಹೇಳ್ತೀನಿ, ನಾನು ಉಸಿರಿರೋರ್ಗೂ ಹೇಳ್ತೀನಿ. ಅಪ್ಪು ಸಾರ್ ಹತ್ರ ಹೋಗಿ ಒಂದು ಟೈಟ್ಲ್ ಲಾಂಚ್ ಮಾಡಿಸಿದ್ದೆ. ಆ ಟೈಟ್ಲು ನಿಲ್ಲಿಸ್ಬೇಡ್ದಂದೇಳಿ ಈ ಸಿನಿಮಾ ಆಲ್ರೆಡಿ ನಿಜ ಹೇಳ್ಬೇಕಂದ್ರೆ ನಾನು ಒಂದು ಮನೆ ಮಾರಿ ಸಿನಿಮಾ ಮಾಡಿದ್ದೆ. ಟೈಟಲ್ ಹೆಂಗೆ ಹೋಗಿತ್ತು ಸರ್? ಇದೇ ಥರ ಟೈಟಲ್ ಇದೆ? ಇದೇ ಥರ ಟೈಟ್ಲ್ ಇರಬೇಕಂದ್ರೆ ಫಸ್ಟು ನಂದು ಅಗ್ನಿಸಾಕ್ಷಿ ಇಟ್ಟು 20 TRP ಇದುವರೆಗೂ ಇನ್ನೂ ಹೊಡೆದಿಲ್ಲ ಯಾರು. 20 TRP ಬೇಕಾದ್ರೆ ಬರ್ಕೊಳ್ಳಿ, ನೋಡ್ಕೊಳ್ಳಿ. ಅದಾದಮೇಲೆ ಕೊಡೆಮುರ್ಗ ಒಂದು ಸಿನಿಮಾ ಇತ್ತು, ಕೆ ರವಿಕುಮಾರ್ ಅಂದೆ, ಮಮ್ಮಿ ಪಿಕ್ಚರ್ ಪ್ರೊಡ್ಯೂಸರ್ ಅವರು, ನಿರ್ಮಾಪಕರು, ಇಲ್ಲೇ ಎಲ್ಲೋ ಇರ್ಬೋದು. 5 ಕೋಟಿ ರೂಪಾಯಿ ನನಗೆ ಹಾಕಿದ್ರು. ಆ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಎತ್ಕೊಂಡು ಯಾಕೆ ನಂದೇ ಕಾನೂನು ಆಗಬಾರ್ದು ಅಂದೇಳಿ ನನ್ನ ಸಿನಿಮಾದಲ್ಲಿ ಮುರುಘಾ ಸನ್ ಆಫ್ ಕಾನೂನು ಟೈಟ್ಲ್ ಇಟ್ಟಿದ್ದು. ಒಂದೇ ನಿಮಿಷ